ಶಿವಕುಮಾರ ಸ್ವಾಮೀಜಿಗಳು ಲಿಂಗೈಕ್ಯರಾದಂತಹ ಹಿನ್ನೆಲೆಯಲ್ಲಿ ನಾಳೆ ಬೆಳಗ್ಗೆ ತುಮಕೂರಿಗೆ ಬರಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಿದ್ದಗಂಗಾ ಮಠಕ್ಕೆ ಆಗಮಿಸಿ ಸಿದ್ದಗಂಗಾ ಶ್ರೀಗಳ ಅಂತಿಮ ದರ್ಶನವನ್ನ ಪಡೆಯಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ತುಮಕೂರಿಗೆ ಬಂದಿಳಿದಿದೆ ಎನ್ಎಸ್ಜಿ ಕಮಾಂಡೋಸ್ ಪಡೆ. ನಾಳೆ ಬೆಳಿಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಲಿರುವಂತಹ ಹಿನ್ನೆಲೆಯಲ್ಲಿ ಸಿದ್ದಗಂಗಾ ಶ್ರೀಗಳ ದರ್ಶನವನ್ನ ಪಡೆಯಲಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಎನ್ಎಸ್ಜಿ ಕಮಾಂಡೋಸ್ ಪಡೆ ಈಗಾಗಲೇ ತುಮಕೂರಿಗೆ ಕೂಡ ಆಗಮಿಸಿದೆ. ತುಮಕೂರಿಗೆ ಈಗಾಗಲೇ ಬಂದಿಳಿದಿದೆ. ಈ ಹಿನ್ನೆಲೆಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಿದ್ದಗಂಗಾ ಶ್ರೀಗಳ ದರ್ಶನವನ್ನ ಕೂಡ ಪಡೆಯಲಿದ್ದಾರೆ. ಅಂತಿಮ ದರ್ಶನವನ್ನ ಪಡೆಯಲಿರುವಂತಹ ಹಿನ್ನೆಲೆಯಲ್ಲಿ ತುಮಕೂರಿಗೆ ಬಂದಿಳಿದೆ ಎನ್ಎಸ್ಜಿ ಕಮಾಂಡೋಸ್. ನಾಳೆ ಬೆಳಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಲಿದ್ದಾರೆ. ಸಿದ್ದಗಂಗಾ ಶ್ರೀಗಳ ಅಂತಿಮ ದರ್ಶನವನ್ನ ಪಡೆಯಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಿದ್ದಗಂಗಾ ಶ್ರೀಗಳ ಈ ಒಂದು ಲಿಂಗೈಕ್ಯರಾದಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಟ್ವಿಟರ್ ಮೂಲಕ ಸಂತಾಪವನ್ನು ಕೂಡ ಸೂಚಿಸಿದ್ದಾರೆ. ನಾಳೆ ಬೆಳಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಿ ಲಿಂಗೈಕ್ಯರಾದಂತಹ ಶಿವಕುಮಾರ ಸ್ವಾಮೀಜಿಗಳ ಅಂತಿಮ ದರ್ಶನವನ್ನು ಪಡೆದು ಅಂತಿಮ ನಮನವನ್ನು ಸಲ್ಲಿಸಲಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಅನೇಕರ ನಿರೀಕ್ಷೆ ಇರುವಂತದ್ದು ಒಂದೇ, ಪ್ರಧಾನಿ ಬರ್ತಾ ಇರುವಂತಹ ಈ ಸಂದರ್ಭದಲ್ಲಿ ಭಾರತ ರತ್ನವನ್ನೇನಾದರೂ ಘೋಷಣೆ ಮಾಡ್ತಾರಾ ಅನ್ನುವಂತಹ ನಿರೀಕ್ಷೆ ಇಡೀ ಒಂದು ಭಕ್ತ ಸಾಗರದಲ್ಲಿದೆ. ಇಡೀ ಭಕ್ತ ವೃಂದ ಈ ಒಂದು ನಿರೀಕ್ಷೆಯನ್ನ ಇಟ್ಟುಕೊಂಡಿದೆ. ನ್ಯೂಸ್ 18 ಕನ್ನಡ ಕೂಡ ಇದೇ ಒಂದು ಅಭಿಯಾನವನ್ನ ಒಂದು ವಾರದಿಂದ ಮಾಡ್ತಾ ಇದೆ. ಶಿವಯೋಗಿಗೆ, ಅದರಲ್ಲೂ ಕೂಡ ಕಾಯಕ ಯೋಗಿಗೆ ಭಾರತ ರತ್ನ ನೀಡಬೇಕು ಅನ್ನುವಂತಹ ಅನೇಕರ ಇಡೀ ಒಂದು ಭಕ್ತ ವೃಂದದ ಇಚ್ಛೆಗೆ ಪ್ರಧಾನಿ ನಾಳೆ ಈ ಒಂದು ಭಾರತ ರತ್ನ ಕೊಡುವ ಘೋಷಣೆಯನ್ನ ಮಾಡ್ತಾರಾ ಅನ್ನುವಂತಹ ನಿರೀಕ್ಷೆ ಎಲ್ಲರಲ್ಲೂ ಕೂಡ ಇದೆ. ನಾಳೆ ಸಿದ್ದಗಂಗಾ ಶ್ರೀಗಳ ದರ್ಶನವನ್ನ ಪಡೆಯಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ತ್ರಿವಿಧ ದಾಸೋಹಿ ಸಿದ್ದಗಂಗಾ ಶ್ರೀಗಳು ಲಿಂಗೈಕ್ಯರಾಗಿದ್ದು ಇಡೀ ದೇಶವೇ ಶೋಕ ಸಾಗರದಲ್ಲಿ ಮುಳುಗಿದೆ. ನಾಳೆ ಮಠದ ಆವರಣದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ತ್ರಿವಿಧ ದಾಸೋಹಿ ಕೊನೆ ಕ್ಷಣದವರೆಗೂ ತಮ್ಮ ಕಾಯಕವನ್ನ ಶಿವನ ಸೇವೆಯಂತೆ ಮಾಡಿದ್ರು. ಬೆಳಗ್ಗೆ 11:44ಕ್ಕೆ ನಿಧನವಾಗಿದ್ರು. ಮಧ್ಯಾಹ್ನ 2 ಗಂಟೆಯವರೆಗೂ ಕೂಡ ಶ್ರೀಗಳು ಲಿಂಗೈಕ್ಯರಾದ ಸುದ್ದಿಯನ್ನ ಪ್ರಕಟಿಸಿರಲಿಲ್ಲ. ಆ ವಿಚಾರದ ಹಿಂದಿನ ರಹಸ್ಯ ಕಾಪಾಡಲು ಕಾರಣ ಶ್ರೀಗಳ ಪರಮ ಇಚ್ಛೆ. ಕಾಯಕ ಮುಗಿಸಿದ ಕಾಯಕ ಯೋಗಿ, ನಡೆದಾಡುವುದನ್ನೇ ನಿಲ್ಲಿಸಿದ ನಡೆದಾಡುವ ದೇವರು. ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಲಿಂಗೈಕ್ಯರಾಗಿರೋ ಸುದ್ದಿ ಇಡೀ ದೇಶದ ಭಕ್ತ ಸಾಗರವನ್ನೇ ಶೋಕ ಸಾಗರದಲ್ಲಿ ಮುಳುಗಿಸಿದೆ. ಸತತ 80 ವರ್ಷಕ್ಕೂ ಹೆಚ್ಚು ಕಾಲ ತ್ರಿವಿಧ ದಾಸೋಹದ ಕೆಲಸ ಮಾಡಿದ್ದ ಶ್ರೀಗಳು ಇಹಲೋಕ ತ್ಯಜಿಸುವ ಕೊನೆಯ ಕ್ಷಣದಲ್ಲೂ ಆ ಕಾಯಕ ಮಾಡಿದ್ರು. ತ್ರಿವಿಧ ದಾಸೋಹಿಯ ಕೊನೆಯ ಆಸೆ ನಿಜಕ್ಕೂ ಮೈ ಜುಮ್ಮೆನಿಸುತ್ತೆ. ಹಾಸಿಗೆ ಮೇಲೆ ಇಹಲೋಕದ ಕೊನೆ ಕ್ಷಣದಲ್ಲಿರುವಾಗಲೂ ಅವರ ಆಸೆಯನ್ನ ಕೇಳಿದ್ರೆ ಭಕ್ತಿ ಉಕ್ಕಿ ಬರುವಂತೆ ಮಾಡುತ್ತೆ. ಅದೇನಂದ್ರೆ ಶ್ರೀಗಳು ಬೆಳಗ್ಗೆ 11:44ಕ್ಕೆ ಲಿಂಗೈಕ್ಯರಾಗಿದ್ರು. ಆದ್ರೆ ಮಧ್ಯಾಹ್ನ 2 ಗಂಟೆವರೆಗೂ ಸಿದ್ದಗಂಗಾ ಶ್ರೀ ಶಿವೈಕ್ಯರಾಗಿದ್ದ ಸುದ್ದಿಯನ್ನ ಪ್ರಕಟಿಸಿರಲಿಲ್ಲ. ಆದ್ರೂ ಮಠದಲ್ಲಿ ಎಲ್ಲ ತಯಾರಿ ನಡೀತಿದ್ವು. ಇದರ ಹಿಂದಿನ ಗುಟ್ಟು ಶಿವಕುಮಾರ ಸ್ವಾಮೀಜಿಯ ಕೊನೆಯ ಇಚ್ಛೆ. ಅದೇನಂದ್ರೆ, ನಾನು ಯಾವಾಗ ಸತ್ರೂ ಸರಿಯೇ, ಮಕ್ಕಳ ದಾಸೋಹದ ನಂತರವಷ್ಟೇ ವಿಷಯ ತಿಳಿಸಬೇಕು ಎಂದಿದ್ರಂತೆ. ಈ ರೀತಿ ತಮ್ಮ ಇಚ್ಛೆಯನ್ನ ಕಿರಿಯ ಶ್ರೀಗಳ ಬಳಿ ದೊಡ್ಡ ಬುದ್ಧಿ ಹೇಳಿಕೊಂಡಿದ್ರು. ಆ ಕಾರಣದಿಂದಾಗಿಯೇ ಮಧ್ಯಾಹ್ನದ ದಾಸೋಹ ಸೇವೆ ಮುಗಿದ ಬಳಿಕವಷ್ಟೇ ಶ್ರೀಗಳ ಲಿಂಗೈಕ್ಯದ ಸುದ್ದಿ ಹೊರಬಿತ್ತು. ಕರ್ನಾಟಕ ರತ್ನ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯ ಅಂತ್ಯಕ್ರಿಯೆ ನಾಳೆ ಸಂಜೆ 4:30ಕ್ಕೆ ಮಠದ ಅಂಗಳದಲ್ಲಿ ನಡೆಯಲಿದೆ. ವೀರಶೈವ ಆಗಮೋಕ್ತ ಕ್ರಿಯಾ ವಿಧಿವಿಧಾನದ ಪ್ರಕಾರ ಅಂತ್ಯಕ್ರಿಯೆ ನಡೆಯಲಿದೆ. ವಿಭೂತಿ, ಉಪ್ಪು ಬಳಸಿ ಕ್ರಿಯಾ ಸಮಾಧಿ ನಿರ್ಮಿಸಲಾಗುತ್ತೆ. 5 ಪ್ರಮುಖ ಸ್ವಾಮೀಜಿಗಳ ಉಸ್ತುವಾರಿಯಲ್ಲಿ ನಡೆಯುವ ಅಂತ್ಯಕ್ರಿಯೆಯಲ್ಲಿ ಶಾಂತಿ ಮಂತ್ರ, ರುದ್ರಮಂತ್ರ, ಮೃತ್ಯುಂಜಯ ಜಪ ನಡೆಸಲಾಗುತ್ತೆ. ದೇಶ ಕಂಡ ದಾರ್ಶನಿಕ ಸಿದ್ದಗಂಗಾ ಸ್ವಾಮೀಜಿ ನಿಧನಕ್ಕೆ ಇಡೀ ರಾಷ್ಟ್ರವೇ ಕಣ್ಣೀರು ಹಾಕಿ ಶೋಕ ಸಾಗರದಲ್ಲಿ ಮುಳುಗಿದೆ. ಹೀಗಾಗಿ ನಾಳೆ ರಾಜ್ಯಾದ್ಯಂತ ಸರ್ಕಾರಿ ರಜೆ ಘೋಷಿಸಲಾಗಿದೆ. 3 ದಿನ ಶೋಕಾಚರಣೆಯಲ್ಲಿರಲಿದೆ ಕರುನಾಡು. ನಾಳೆಯ ದಿನ ಅವರ ಕೊನೆಯ ಒಂದು ಅಂತ್ಯಕ್ರಿಯೆಯ ಒಂದು ಕಾರ್ಯಕ್ರಮಗಳಿದ್ದಾವೆ. ನಾಳೆಯ ದಿನ ಸಂಪೂರ್ಣವಾದಂತಹ ರಜವನ್ನ ಘೋಷಣೆ ಮಾಡಿದ್ದೇವೆ. ಶ್ರೀಗಳ ದರ್ಶನಕ್ಕೆ ಬರೋ ಭಕ್ತರಿಗೆ ಅನುಕೂಲವಾಗುವಂತೆ ಬಸ್ ಹಾಗೂ ರೈಲು ವ್ಯವಸ್ಥೆ ಮಾಡಲಾಗಿದೆ. ತುಮಕೂರು ನಗರ ಸಾರಿಗೆ ಉಚಿತ ಬಸ್ ವ್ಯವಸ್ಥೆ ಮಾಡಿದೆ. ತುಮಕೂರಿಗೆ ಬರೋ ಭಕ್ತರಿಗೆ ಫ್ರೀಯಾಗಿ ಸಿದ್ದಗಂಗಾ ಮಠಕ್ಕೆ ಹೋಗುವಂತೆ ಹಾಗೂ ಮಠದಿಂದ ತುಮಕೂರು ನಗರಕ್ಕೆ ಬರಲು ಉಚಿತ ಬಸ್ ವ್ಯವಸ್ಥೆ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಬೆಂಗಳೂರಿನ ಯಶವಂತಪುರದಿಂದ ತುಮಕೂರಿಗೆ 4 ವಿಶೇಷ ರೈಲು ವ್ಯವಸ್ಥೆ ಮಾಡಲಾಗಿದ್ದು ಬೆಳಗ್ಗೆ 6 ಗಂಟೆಗೆ ಮೊದಲ ರೈಲು ಹೊರಡಲಿದೆ. ಶ್ರೀಗಳು ಭಕ್ತರನ್ನಗಲಿರೋದ್ರಿಂದ ತುಮಕೂರಿನಲ್ಲಿ ಅಘೋಷಿತ ಬಂದ್ ವಾತಾವರಣವಿದೆ.
ಎಲ್ಲಾ ವ್ಯಾಪಾರ ವಹಿವಾಟನ್ನ ಸ್ವಯಂ ಆಗಿ ಬಂದ್ ಮಾಡಿರೋ ತುಮಕೂರು ಹೋಟೆಲ್ ಅಸೋಸಿಯೇಷನ್ ಭಕ್ತರಿಗೆ ಉಚಿತ ಆಹಾರ ವಿತರಣೆಗೆ ನಿರ್ಧರಿಸಿದೆ. ಯಾವ ಭಕ್ತರು ಹಸಿವಿನಿಂದ ವಾಪಸ್ ಹೋಗಬಾರದು ಅನ್ನೋದೇ ಇದರ ಉದ್ದೇಶ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಶ್ರೀಗಳು ಶಿವೈಕ್ಯರಾದ ಸುದ್ದಿ ತಿಳಿದ ಗಣ್ಯರು ಅಗಲಿದ ದಣಿವರಿಯದ ಚೇತನದ ಕಾಯಕವನ್ನ ಕಣ್ಣೀರಲ್ಲೇ ಬಣ್ಣಿಸಿದರು. ಹಿರಿಯ ಯತಿಗಳಾದ ಶಿವಕುಮಾರ ಸ್ವಾಮೀಜಿಯವರ ಅಗಲಿಕೆಯಿಂದ ನಮಗೆಲ್ಲರಿಗೂ, ಎಲ್ಲ ಕನ್ನಡಿಗರಿಗೆ ಅತ್ಯಂತ ದುಃಖವಾಗಿದೆ. ಅವರು ನಮ್ಮನ್ನು ಅಗಲಿದರು. ಅವರು ಮಾಡಿದ ಸೇವೆ ಎಲ್ಲ ಕನ್ನಡಿಗರು ಕೂಡ ಸ್ಫೂರ್ತಿಯನ್ನು ಪಡೆಯುತ್ತಾ ಇರಬೇಕು ಎಂಬುದನ್ನು ಹೇಳ್ತಾ ಅವರ ಬಗ್ಗೆ ನಮ್ಮ ಗೌರವವನ್ನು ವ್ಯಕ್ತಪಡಿಸ್ತಾ ಇದೆ. ಶತಮಾನದ ಮೇಲೆ 111 ವರ್ಷಗಳ ಈ ಸುದೀರ್ಘವಾಗಿರುವಂತಹ ಒಂದು ಪಯಣವನ್ನು ಇವತ್ತು ತಾನೇ ಅವರು ಪೂರೈಸಿದರೆ ಅಂತ ವಿಚಾರವನ್ನು ಕೇಳಿ ಅತೀವ ವಿಷಾದವಾಯಿತು, ದುಃಖವಾಯಿತು. ಎಲ್ಲ ಭಕ್ತ ಸಮುದಾಯವನ್ನು ಪ್ರೀತಿ ವಿಶ್ವಾಸದಿಂದ ಕಾಣುವಂತಹ ಆದರ್ಶ ಗುಣಗಳು ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕಾಲದ ಸಿದ್ಧಲಿಂಗ ಮಠಾಧೀಶರಾದ ಶ್ರೀ ಶಿವಕುಮಾರ ಸ್ವಾಮಿಗಳವರು ಈ ಲೋಕವನ್ನು ಪರಿತ್ಯಾಗ ಮಾಡಿದ ಸುದ್ದಿ ಇಡೀ ಜಗತ್ತಿಗೆ ಸಂತಾಪವನ್ನು ನೀಡಿದೆ. ಇದರ ಜೊತೆಗೆ ನಟರಾಗಿರುವಂತಹ ರಾಘವೇಂದ್ರ ರಾಜ್ಕುಮಾರ್ ಅವರು ಕೂಡ ಶ್ರೀಗಳ ಅಗಲಿಕೆಗೆ ಕಣ್ಣೀರು ಹಾಕಿದರು. ಆ ಜಾಗ ಮುಂದೆ ಒಂದು ಪವಾಡ ಸ್ಥಳ ಆಗುತ್ತೆ, ಬರೆದಿಟ್ಕೊಳ್ಳಿ ನೀವು. ಹೇಗೆ ಇವತ್ತು ಶಿರಡಿ ಇದೆ, ಮಂತ್ರಾಲಯ ಇದೆ, ಆ ಥರ ತುಮಕೂರು ಆ ಥರ ಒಂದು ಸ್ಥಳ ಆಗುತ್ತೆ ನನಗನ್ಸಿದೆ. ನಾನು ಖಂಡಿತ ಹೇಳ್ತಿದ್ದೀನಿ. ಕೆಲವು ವ್ಯಕ್ತಿಗಳನ್ನ ನೀವು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅಂದರೆ ಸಾಯಿಬಾಬಾ ಹಿಂಗಿಲ್ಲ ಅಂತೀರಾ ನೀವು, ರಾಘವೇಂದ್ರ ಸ್ವಾಮಿ ಇಲ್ಲ ಅಂತೀರಾ, ಜೀಸಸ್ ಇಲ್ಲ ಅಂತೀರಾ? ಅವರೆಲ್ಲ ದೇಹ ಬಿಟ್ಟ ಮೇಲೆ ದೇವರಾಗಿದ್ದವರು. ಸೊ ಇವತ್ತು ನಮಗೆ ಸ್ವಾಮಿಗಳು ದೇವರಾಗಿದ್ದಾರೆ. ಇವತ್ತೇನು ದಿನ? ಪೌರ್ಣಮಿ. ಇವತ್ತು ಎಂಥ ಶ್ರೇಷ್ಠವಾದ ಹುಣ್ಣಿಮೆ. ಇವತ್ತು ಅವರು ದೇಹ ಬಿಟ್ಟಿದ್ದಾರೆ ಅಂದ್ರೆ ನಮ್ಮ ಜೊತೆ ದೇವರಾಗಿ ನಿರಂತರವಾಗಿ ಇರಕ್ಕೆ. ಇಷ್ಟು ದಿನ ದೇಹ ಇತ್ತು, ಇವತ್ತು ಆತ್ಮ ನಮ್ಮ ಜೊತೆ ಇರುತ್ತೆ. ಕಾಯಕ ಯೋಗಿ ತ್ರಿವಿಧ ದಾಸೋಹಿ ಸಿದ್ದಗಂಗಾ ಶ್ರೀಗಳಿಗೆ ಭಾರತ ರತ್ನ ಗೌರವ ಸಿಗಬೇಕು. ಇದು ನ್ಯೂಸ್ 18 ಕನ್ನಡದ ಮೆಗಾ ಅಭಿಯಾನ. ದೈವಾಧೀನರಾದ ದೇವರಿಗೆ ಈಗಲಾದರೂ ಭಾರತ ರತ್ನ ಸಿಗಲಿ ಅನ್ನುವ ಕೂಗು ಮತ್ತಷ್ಟು ಹೆಚ್ಚಾಗಿದೆ. ಇದೀಗ ಆ ಕನಸು ನನಸಾಗುವತ್ತ ಸಾಗಿದೆ. ಕಾಣುವ ದೇವರು ಇವರು, ಸಿದ್ಧಗಂಗೆಯ ಪೂಜ್ಯರು. ತ್ರಿವಿಧ ದಾಸೋಹಿ ಸಿದ್ದಗಂಗಾ ಶ್ರೀಗಳಿಗೆ ಭಾರತ ರತ್ನ ಗೌರವ ಸಿಗಬೇಕು ಅಂತ ನ್ಯೂಸ್ 18 ಕನ್ನಡದ ಅಭಿಯಾನ. ಶ್ರೀಗಳು ಬದುಕಿರುವಾಗಲೇ ಭಾರತ ರತ್ನ ಸಿಗಬೇಕೆಂದು ರಾಜ್ಯದ ಮೂಲೆ ಮೂಲೆಯಲ್ಲಿ ಅಭಿಯಾನ ಮಾಡಿತ್ತು. ರಾಜ್ಯದುದ್ದಗಲಕ್ಕೂ ಎಲ್ಲಾ ಜಿಲ್ಲೆಗಳಲ್ಲಿ ಸಾವಿರಾರು ಭಕ್ತರ ಸಹಿ ಸಂಗ್ರಹ ನಡೆಸಿತ್ತು. ಇದಕ್ಕೆ ಅಭೂತಪೂರ್ವ ಬೆಂಬಲವೂ ದಕ್ಕಿತು. ಬದುಕಿರುವಾಗಲೇ ಭಾರತ ರತ್ನ ಸಿಗಬೇಕೆಂಬ ಭಕ್ತರ ಆಶಯ ಆದರೆ ಮರಣೋತ್ತರ ಗೌರವವಾದರೂ ಸಿಗಲಿ ಅನ್ನೋದು ಎಲ್ಲರ ಅಪೇಕ್ಷೆ. ಪ್ರಧಾನಿ ಮೋದಿ ಈಗಾಗಲೇ ಸಿದ್ದಗಂಗಾ ಶ್ರೀಗೆ ಸಂತಾಪ ಸೂಚಿಸಿದ್ದಾರೆ. ಶಿವಕುಮಾರ ಸ್ವಾಮೀಜಿ ಬಡವರು, ಶೋಷಿತರು ಸೇರಿದಂತೆ ಜನರಿಗಾಗಿ ಜೀವಿಸಿದ್ದರು. ಬಡತನ, ಹಸಿವು ಮತ್ತು ಸಾಮಾಜಿಕ ಅನ್ಯಾಯದಂತಹ ಹಾನಿಗಳನ್ನು ನಿವಾರಿಸುವ ಕಡೆಗೆ ತೊಡಗಿಸಿಕೊಂಡಿದ್ರು. ನಾನು ಸಿದ್ದಗಂಗಾ ಮಠಕ್ಕೆ ಭೇಟಿ ನೀಡಿ ಅವರ ಆಶೀರ್ವಾದ ಪಡೆದು ಧನ್ಯನಾದೆ. ಶ್ರೀಗಳ ಅಗಲಿಕೆಯಿಂದ ಅವರ ಅಸಂಖ್ಯಾತ ಭಕ್ತರಿಗೆ ನೋವು ತಂದಿದೆ. ಪದಗಳಲ್ಲಿ ವರ್ಣಿಸಲಾಗದ ಶಿವಕುಮಾರ ಸ್ವಾಮಿಗಳ ಸಾಧನೆಯನ್ನು ಸ್ಮರಿಸಿದ ಪ್ರಧಾನಿ ಮೋದಿ ನಾಳೆ ತುಮಕೂರಿಗೆ ಬರುವ ಸಾಧ್ಯತೆ ಹೆಚ್ಚಿದೆ. ಇದರ ಜೊತೆಗೆ ನ್ಯೂಸ್ 18 ಕನ್ನಡದ ಮೆಗಾ ಅಭಿಯಾನಕ್ಕೂ ಬಲ ಬಂದಿದೆ. ಹಾಗಾಗಿ ಮೋದಿ ಬಂದು ಈಗಲಾದರೂ ಭಾರತ ರತ್ನ ಭರವಸೆ ಕೊಡಲಿ ಅನ್ನೋದು ಎಲ್ಲಾ ಕನ್ನಡಿಗರ ಆಶಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಶಿವಕುಮಾರ ಸ್ವಾಮಿಗಳ ಭಕ್ತರು ಕೂಡ ಭಾರತ ರತ್ನ ಕೊಡಲೇಬೇಕು, ಭಾರತ ರತ್ನ ನೀಡಲೇಬೇಕು ಅನ್ನುವಂತಹ ಒಂದು ಆಶಯವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಕಣ್ಣಿಗೆ ಕಾಣದ ದೇವರು ಊರಿಗೆ ನೂರು, ಆದರೆ ಕಣ್ಣಿಗೆ ಕಾಣಿಸುತ್ತಿರುವ ದೇವರು ಸಿದ್ದಗಂಗಾ ಶ್ರೀಗಳು. ಅವರು ಕರ್ನಾಟಕ, ಭಾರತ ಅಷ್ಟೇ ಇಲ್ಲ, ವಿಶ್ವದ ಮಹಾನ್ ಚೇತನ ಅವರು. ಕೇಂದ್ರ ಸರ್ಕಾರವನ್ನ ಅವರಿಗೆ ಭಾರತ ರತ್ನ ನೀಡಲೇಬೇಕು ಅಂತ ನಾವೆಲ್ಲ ಕೂಡ ವಿನಂತಿಯನ್ನ ಮಾಡ್ಕೊತಾ ಇದ್ದೇವೆ. ಶಿವಕುಮಾರ ಮಹಾಸ್ವಾಮಿಗಳವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ಕೊಡಬೇಕು. ಯಾಕೆ ಅಂದರೆ ಇಡೀ ಪ್ರಪಂಚದಲ್ಲೇ
ಈ ರೀತಿ ಕಾಯಕನ ಮಾಡಿದವ್ರನ್ನ ನಾವು ಎಲ್ಲೋ ನೋಡಿಲ್ಲ, ಮುಂದೆ ನೋಡೋದು ಇಲ್ಲ. ಈ ಒಂದು ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂದ್ರೆ ಶ್ರೀಗಳೇ ಸಾಕ್ಷಿ. ಇದಕ್ಕೆ ಎಷ್ಟೋ ಜನ ಬಡ ಮಕ್ಕಳು, ತಿನ್ನಕ್ಕೂ ಗತಿ ಇಲ್ಲದೆ ಇರೋಂಥ ಮಕ್ಕಳು ಇವತ್ತು IAS ಆಫೀಸರ್ಸ್ ಆಗಿದ್ದಾರೆ, ಒಳ್ಳೊಳ್ಳೆ ವೃತ್ತಿನಲ್ಲಿದ್ದು ಈ ಒಂದು ಮಠಕ್ಕೆ ಬೆಂಗಾವಲಾಗಿ ನಿಂತಿದ್ದಾರೆ. ಇನ್ನು ಸಿದ್ದಗಂಗಾ ಶ್ರೀಗಳ ಜನನ ಹಾಗೂ ಮರಣ ಕೂಡ ಮತ್ತೊಂದು ವಿಶೇಷವೇ. ಶ್ರೀಗಳು ಹುಟ್ಟಿದ್ದು ಸೋಮವಾರ ಬೆಳಗ್ಗೆ 11:43ಕ್ಕೆ, ಹಾಗೆಯೇ ಮರಣ ಹೊಂದಿದ್ದು ಕೂಡ ಸೋಮವಾರನೇ, ಅದು ಕೂಡ ಬೆಳಗ್ಗೆ 11:44ಕ್ಕೆ. ಇದು ಇಚ್ಛಾಮರಣಿಯ ಸೌಭಾಗ್ಯವೇ ಸರಿ. ಹಾಗೇನೆ ಮಠದಲ್ಲಿನ ಒಲೆಗಳ ಬೆಂಕಿಯ ಆರಿದ್ದೇ ಇಲ್ಲ ಅನ್ನೋದು ರೂಢಿ ಮಾತು. ನಿತ್ಯವೂ 3 ಹೊತ್ತು ದಾಸೋಹ ಇರುವ ಮಠದಲ್ಲಿ ಈಗಲೂ ಕೂಡ ದಾಸೋಹ ಇದ್ದೇ ಇದೆ. ಶ್ರೀಗಳ ದರ್ಶನಕ್ಕೆ ಬರುವ ಭಕ್ತರಿಗೂ ಊಟದ ವ್ಯವಸ್ಥೆ ಮಾಡಲಾಗಿದೆ. ಮಠದ ಆವರಣದಲ್ಲಿ 3 ಕಡೆ ಊಟದ ವ್ಯವಸ್ಥೆ ಮಾಡಲಾಗಿದ್ದು, ಬೆಳಗ್ಗೆ ಉಪ್ಪಿಟ್ಟು, ಕೇಸರಿ ಬಾತ್, ಮಧ್ಯಾಹ್ನ ಅನ್ನ, ಸಾರು, ಮಜ್ಜಿಗೆಯ ವ್ಯವಸ್ಥೆ ಮಾಡಲಾಗಿದೆ. ಹಳೆ ಮಠ ಭೋಜನ ಶಾಲೆ ಆವರಣದಲ್ಲಿ ದಾಸೋಹ ನಡೆಯಲಿದೆ. ಅಷ್ಟೇ ಅಲ್ಲ, ತುಮಕೂರು ನಗರದ ಹೋಟೆಲ್ಗಳು ಕೂಡ ಭಕ್ತರಿಗೆ ಉಚಿತ ತಿಂಡಿ, ಊಟದ ವ್ಯವಸ್ಥೆಯನ್ನ ಮಾಡಿವೆ. ಸಿದ್ದಗಂಗಾ ಶ್ರೀಗಳ ನಿಧನದ ಹಿನ್ನೆಲೆಯಲ್ಲಿ ಬೆಟ್ಟದ ಮೇಲೆ ನೀರವ ಮೌನ ಆವರಿಸಿದೆ. ದೇವಾಲಯದ ಬಾಗಿಲು ಬಂದಾಗಿದ್ದು ಬೆಟ್ಟದ ಮೇಲೆ ಒಬ್ಬರೂ ಜನರಿಲ್ಲ. ಗಂಗಮ್ಮ ತಾಯಿ ದೇವಾಲಯದ ಬಾಗಿಲು ಬಂದಾಗಿದ್ದು ಪೂಜಾ ಕೈಂಕರ್ಯಗಳು ಸ್ಥಗಿತಗೊಂಡಿವೆ. ಭಕ್ತರಿಂದ ತುಂಬಿ ತುಳುಕ್ತಾ ಇದ್ದ ಸಿದ್ದಲಿಂಗೇಶ್ವರ ದೇವಾಲಯ ಹಾಗೂ ಗಂಗಮ್ಮ ದೇವಾಲಯ ಖಾಲಿಯಾಗಿದೆ. ಶ್ರೀಗಳ ನೆಚ್ಚಿನ ತಾಣದಲ್ಲೀಗ ನೀರವ ಮೌನ. ಶ್ರೀಗಳ ನೆಚ್ಚಿನ ತಾಣದಲ್ಲೀಗ ನೀರುವ ಮೌನವ ಒಂದು ಕಡೆ ಆವರಿಸಿದ್ರೆ, ಮತ್ತೊಂದು ಕಡೆ ಶ್ರೀಗಳ ಅಂತಿಮ ದರ್ಶನವನ್ನ ಪಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಈಗಾಗಲೇ 10 ಕಾಲ್ ಆದ್ರೂ ಕೂಡ, ಸಮಯ 10 ಗಂಟೆ 15 ನಿಮಿಷ ಆಗ್ತಾ ಬಂದ್ರೂ ಕೂಡ ಈಗಾಗಲೇ ಶ್ರೀಗಳ ಅಂತಿಮ ದರ್ಶನವನ್ನ ಪಡೆಯೋದಕ್ಕೆ ಸರತಿ ಸಾಲಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಕಾಯ್ತಾ ಇರುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ದೇವರು ದೈವಾಧೀನರಾದ್ರು ಅನ್ನುವಂತಹ ಸುದ್ದಿಯನ್ನ ತಿಳಿದ ತಕ್ಷಣವೇ ಅನೇಕರು ಮಠದತ್ತ ಧಾವಿಸಿ ಬಂದ್ರು, ಮಠದತ್ತ ಓಡೋಡಿ ಬಂದ್ರು. ಕೊನೆಯ ಒಂದು ನೆನಪುಗಳನ್ನ, ಕೊನೆಯ ನಾವು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಈಗಾಗಲೇ ಅವರ ಭಕ್ತರು ಈಗ ಮಠದತ್ತ ಆಗಮಿಸಿರೋದನ್ನ ನೋಡ್ತಾ ಇದ್ದೀವಿ. ನಾಳೆ 3 ಗಂಟೆಯವರೆಗೂ ಕೂಡ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈಗ ನಾವು ಬೆಳಗಿನಿಂದಲೂ ಗಮನಿಸ್ತಾ ಇದ್ವಿ, ಯಾವಾಗ ಈ ಒಂದು ಸುದ್ದಿ ತಿಳಿಯಿತೋ ಆ ಹೊತ್ತಿನಿಂದಲೂ ಕೂಡ ಈಗಾಗಲೇ ಶ್ರೀಗಳ ಅಂತಿಮ ದರ್ಶನವನ್ನ ಅನೇಕರು ಪಡ್ಕೊಂಡಿದ್ದಾರೆ. ಇನ್ನು ಕೂಡ ಅನೇಕರು ಸಹಸ್ರ ಸಂಖ್ಯೆಯಲ್ಲಿರೋದನ್ನ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಈಗಾಗಲೇ ಕಿರಿಯ ಶ್ರೀಗಳು ಕೂಡ ಆಗಮಿಸಿರೋದನ್ನ ನಾವು ನೋಡ್ತಾ ಇದ್ದೀವಿ. ಸಿದ್ದಲಿಂಗ ಸ್ವಾಮೀಜಿಯವರು ಈಗಾಗಲೇ ಆಗಮಿಸಿದ್ದು, ಕಿರಿಯ ಶ್ರೀಗಳು ಈಗಾಗಲೇ ಪಾರ್ಥಿವ ಶರೀರದ ಹತ್ತಿರ ಬಂದಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇನ್ನೊಂದು ಕಡೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ. ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ಆಗಮಿಸಿರೋದು. ಈಗಾಗಲೇ ಕಿರಿಯ ಶ್ರೀಗಳು ಕೂಡ ಅಲ್ಲಿ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅವರ ಜೊತೆಗೆ ಅನೇಕ ಮಠದ, ಬೇರೆ ಬೇರೆ ಮಠದ ಸ್ವಾಮೀಜಿಗಳು ಕೂಡ ಇರೋದನ್ನ ನಾವು ಈಗಾಗಲೇ ನೇರ ಪ್ರಸಾರದ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಅನೇಕ ಸ್ವಾಮೀಜಿಗಳು ಅವರಿಗೂ ಕೂಡ ಸಂತಾಪವನ್ನ ಸೂಚಿಸ್ತಾ ಇರುವಂತಹ ದೃಶ್ಯಗಳು ಇದೆ. ಈಗಾಗಲೇ ಕಿರಿಯ ಶ್ರೀಗಳಾಗಿರುವಂತಹ ಸಿದ್ದಲಿಂಗ ಸ್ವಾಮೀಜಿಯವರು ಕೂಡ ಈಗಾಗಲೇ ಪಾರ್ಥಿವ ಶರೀರದ ಒಂದು ಪಕ್ಕದಲ್ಲೇ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಪಾರ್ಥಿವ ಶರೀರವನ್ನ ಇಟ್ಟಂತಹ ವೇದಿಕೆಯ ಮತ್ತೊಂದು ಭಾಗದಲ್ಲಿ ಈಗ ಕಿರಿಯ ಶ್ರೀಗಳು ಕೂಡ ಕೂತಿದ್ದಾರೆ. ಅವರ ಜೊತೆಗೆ ಅನೇಕ ಬೇರೆ ಬೇರೆ ಮಠದ ಅನೇಕ ಸ್ವಾಮೀಜಿಗಳು ಕೂಡ ಅವರಿಗೆ ಅಲ್ಲಿ ಸಾಥ್ ಕೊಡ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಹಾಗೆ ಸಾಕಷ್ಟು ಗಣ್ಯರು ಕೂಡ ಮಧ್ಯಾಹ್ನದಿಂದಲೇ ಅಲ್ಲಿ ಬೀಡು ಬಿಟ್ಟಿದ್ದಾರೆ. ಅನೇಕ ಗಣ್ಯರು ಮಧ್ಯಾಹ್ನದಿಂದಲೂ ಕೂಡ, ಯಾವಾಗ ಪಾರ್ಥಿವ ಶರೀರವನ್ನ ವೇದಿಕೆಯಲ್ಲಿ ಇಡಲಾಯಿತು, ವಜ್ರ ಮಹೋತ್ಸವದ ವೇದಿಕೆಯಲ್ಲಿ ಇಡಲಾಯಿತು, ಆ ಒಂದು ವೇದಿಕೆಯಿಂದ ಯಾರು ಕೂಡ ಅತ್ತ ಇತ್ತ ಕದಲಲೇ ಇಲ್ಲ.
ಅನೇಕ ಗಣ್ಯರು ಹಾಗೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಆಗಮಿಸ್ತಾ ಇದ್ದು ನೇರ ಪ್ರಸಾರದ ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಾ. ಒಂದು ಕಡೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ಕಾಯಕ ಯೋಗಿ, ನಡೆದಾಡುವ ದೇವರು, ಹಾಗೆಯೇ ತ್ರಿವಿಧ ದಾಸೋಹಿಯಾಗಿರುವಂತಹ ಶಿವಕುಮಾರ ಸ್ವಾಮೀಜಿ ಇನ್ನಿಲ್ಲ ಅನ್ನೋದನ್ನ ಒಂದ್ ಕಡೆ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗದ ಪರಿಸ್ಥಿತಿ ಆದ್ರೆ ಎಷ್ಟೇ ರಾತ್ರಿ ಆದ್ರೂ ಪರವಾಗಿಲ್ಲ, ನಾವು ಒಂದು ಸಲ ಅಂತಿಮ ನಮನವನ್ನ ಸಲ್ಲಿಸಬೇಕು. ಅಂತಿಮ ಯಾತ್ರೆಯ ಸಂದರ್ಭದಲ್ಲಿ ನಾವು ಪಾರ್ಥಿವ ಶರೀರದ ನಾವು ದರ್ಶನವನ್ನ ಪಡಿಬೇಕು ಅಂತ ಹೇಳಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಭಕ್ತರು ಜಮಾಯಿಸಿರೋದನ್ನ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಸಾಕಷ್ಟು ಟೈಟ್ ಸೆಕ್ಯೂರಿಟಿಯನ್ನ ಕೂಡ ಒದಗಿಸಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ನಡಿಬಾರದು, ನೂಕುನುಗ್ಗಲು ನಡಿಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಟೈಟ್ ಸೆಕ್ಯೂರಿಟಿಯನ್ನ ಕೂಡ ಅಲ್ಲಿ ಹಾಕಿರೋದನ್ನ ಗಮನಿಸ್ತಾ ಇದ್ದೀವಿ. ನಾಳೆ ಮಧ್ಯಾಹ್ನ 3 ಗಂಟೆಯವರೆಗೂ ಕೂಡ ಪಾರ್ಥಿವ ಶರೀರದ ಒಂದು ದರ್ಶನಕ್ಕೆ, ಅಂತಿಮ ದರ್ಶನಕ್ಕೆ ಈಗಾಗಲೇ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅದಕ್ಕೂ ಕೂಡ ಅವಕಾಶವನ್ನ ಕಲ್ಪಿಸಲಾಗಿದೆ. ಆ ನಂತರ ಅಂತಿಮ ಯಾತ್ರೆ ನೆರವೇರುತ್ತೆ, ಅಂತ್ಯ ಸಂಸ್ಕಾರವನ್ನ ನಡೆಸಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ಶ್ರೀಗಳ ಅಂತಿಮ ಯಾತ್ರೆಯಲ್ಲಿ ಪಾಲ್ಗೊಳ್ಳೋದಕ್ಕೆ, ಈ ಒಂದು ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ಳೋದಕ್ಕೆ ಕೇವಲ 30 ಮಂದಿಗೆ ಮಾತ್ರ ಅವಕಾಶವನ್ನ ನೀಡಲಾಗಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬಂದಿದೆ. ಬೆಳಗ್ಗೆ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಆಗಮಿಸಿ ಅಂತಿಮ ನಮನವನ್ನ ಸಲ್ಲಿಸಲಿದ್ದಾರೆ. ಈಗಾಗಲೇ ಅನೇಕ ಗಣ್ಯರು, ರಾಜಕೀಯ ಗಣ್ಯರು, ವಿವಿಧ ಕ್ಷೇತ್ರಗಳ ಗಣ್ಯರು, ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ಸ್ವಾಮೀಜಿಯಿಂದಲೇ ತಮ್ಮ ಜೀವನವನ್ನ ಉತ್ತಮವಾಗಿಸಿಕೊಂಡಂತಹ ಅನೇಕರು ಅಲ್ಲಿಗೆ ಬಂದು ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ, ಬೆಟ್ಟದಲ್ಲಿ ಇವತ್ತು ನೀರವ ಮೌನವೇ ಇದೆ. ಯಾಕಂದ್ರೆ ತುಂಬಾ ಇಷ್ಟ ಸ್ವಾಮೀಜಿಗಳಿಗೆ, ಆದ್ರೆ ಇವತ್ತು ಸ್ವಾಮೀಜಿಗಳು ಇಲ್ಲ ಅನ್ನೋದನ್ನು ಯಾರಿಗೂ ಕೂಡ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಶ್ರೀಗಳು ಲಿಂಗೈಕ್ಯರಾಗಿದ್ದಾರೆ. ಈಗಾಗಲೇ ಸಿದ್ಧಗಂಗಾ ಮಠದಲ್ಲೂ ಕೂಡ ಈಗಾಗಲೇ ಭಜನೆಯನ್ನ ಕೂಡ ಹಾಡಲಾಗ್ತಾ ಇದೆ. ಮಠದ ಭಕ್ತರು ಆಗಿರಬಹುದು, ಹಾಗೆಯೇ ಮಠದ ವಿದ್ಯಾರ್ಥಿಗಳು ಭಜನೆಯನ್ನ ಹಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ನಿಮ್ಮ ನ್ಯೂಸ್ 18 ಕನ್ನಡ ಕೂಡ ಶಿವಕುಮಾರ ಸ್ವಾಮೀಜಿಗಳಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತಾ ಇದೆ. ಅಹೋರಾತ್ರಿ ಭಜನೆಯನ್ನ ಕೂಡ ಇವತ್ತು ಹಮ್ಮಿಕೊಳ್ಳಲಾಗಿದೆ. ಈ ಮೂಲಕ ಗೀತ ನಮನವನ್ನ ನಿಮ್ಮ ನ್ಯೂಸ್ 18 ಕನ್ನಡ ಶಿವಕುಮಾರ ಸ್ವಾಮೀಜಿಗಳಿಗೆ ಅರ್ಪಿಸ್ತಾ ಇದೆ.